ಚುನಾವಣೆಗೆ ಗೆಲುವಿನ ಸಮೀಕ್ಷಾ ವರದಿ ಈಗ ಸಿದ್ಧವಾಗಿದೆ. ಹಾಲಿ ಶಾಸಕರಲ್ಲಿ ಗೆಲ್ಲೋರು ಎಷ್ಟು, ಯಾರು ಸೋಲ್ತಾರೆ ಅನ್ನುವಂತ ಪ್ರಶ್ನೆಗಳು ಇದೀಗ ಮುನ್ನೆಲೆಗೆ ಬರ್ತಾ ಇದೆ. ಯಾವ ಶಾಸಕ ಪಕ್ಷಾಂತರ, ಸೋಲೋ ಸಚಿವರು ಯಾರು ಅಂತ ಹೇಳಿ, ಯಾರಿಗೆಲ್ಲ ಕಾಂಗ್ರೆಸ್ ಟಿಕೆಟ್ ನಿರಾಕರಣೆ ಮಾಡಬಹುದು, ಸೋಲುವ ಕ್ಷೇತ್ರಗಳಿಗೆ ಪರ್ಯಾಯ ಅಭ್ಯರ್ಥಿ ಹಾಗಾದ್ರೆ ಯಾರು ಅನ್ನುವಂತ ಚರ್ಚೆಗಳು ನಡೀತಾ ಇದೆ. ಒಂದು ಕಡೆ 2028ರ ಚುನಾವಣೆಗೆ ಗೆಲುವಿನ ಸಮೀಕ್ಷಾ ವರದಿ ಇದು ಅಂತ ಹೇಳಲಾಗ್ತಾ ಇದೆ. 2028ರ ಚುನಾವಣೆಗೆ ಕೆಪಿಸಿಸಿ ಆಂತರಿಕವಾಗಿ ಸಜ್ಜಾಗದೆ ಸಿದ್ಧತೆಯನ್ನ ನಡೆಸಿಕೊಳ್ತಾ ಇದೆ. ಸುಮಾರು 40 ಹಾಲಿ ಶಾಸಕರು ಟಿಕೆಟ್ ಕಳೆದುಕೊಳ್ತಾರಾ? ಕಾಂಗ್ರೆಸ್ ಬಿಡುವ ಎಂಎಲ್ಎ ಕ್ಷೇತ್ರಗಳಲ್ಲಿ ಅಭ್ಯರ್ಥಿ ತಲಾಶ್ ಮಾಡಲಾಗತ್ತಾ? 2 ವರ್ಷಕ್ಕೂ ಮೊದಲೇ ಗೆಲ್ಲುವಂತಹ ಕುದುರೆ ಸರ್ಚಿಂಗ್ ಮಾಡಲಾಗ್ತಾ ಇದೆ. ಇನ್ನು 2028ರ ಅಧಿಕಾರಕ್ಕೆ ಬ್ಲೂ ಪ್ರಿಂಟ್ ಈಗಾಗಲೇ ತಯಾರಾಗಿದೆ. ಗೆಲುವು ಕಷ್ಟವಿರುವ ಕ್ಷೇತ್ರಗಳಲ್ಲಿ ಟಿಕೆಟ್ ನಿರಾಕರಣೆ ಸಂಭವ ಇದೆ. ಕೆಪಿಸಿಸಿ ಅಧ್ಯಕ್ಷಗಿರಿಯ ಮೇಲೆ ಈಗ ಯಾರೆಲ್ಲ ಕಣ್ಣಿಟ್ಟಿದ್ದಾರೆ, ಆ ನಾಯಕರಿಂದ ಸಿದ್ಧತೆಗಳು ನಡೆದಂತೆ ಕಾಣಿಸ್ತಾ ಇದೆ. ಇಡೀ ರಾಜ್ಯವನ್ನ ಸುತ್ತಿ ಕ್ಷೇತ್ರವಾರು ಮಾಹಿತಿಯನ್ನ ತೆಗೆದಿದ್ದಾರೆ ನಾಯಕ. ಕಾಂಗ್ರೆಸ್ ಚುಕ್ಕಾಣಿ ಹಿಡಿದಾಕ್ಷಣ ರಿಪೋರ್ಟ್ ಅನುಷ್ಠಾನಕ್ಕೆ ರೆಡಿಯಾಗತ್ತೆ. ಹಾಲಿ ಸಚಿವರಲ್ಲೂ ಕೆಲವರು ಸೋಲ್ತಾರೆ ಅಂತ ಹೇಳಿ ಅಂಕಿ ಅಂಶಗಳು ಹೇಳ್ತಾ ಇದೆ. ಆ ರಿಪೋರ್ಟ್ ಅನ್ನ ಏನ್ ಮಾಡಲಾಗಿದೆ, ಆ ಒಂದು ವರದಿಯ ಪ್ರಕಾರವಾಗಿ ಭವಿಷ್ಯದ ಪ್ಲಾನ್ ಅನ್ನ ಸಿದ್ಧಪಡಿಸಿಕೊಂಡೇ ಕೆಪಿಸಿಸಿ ಕುರ್ಚಿಗೆ ಟವಲ್ ಹಾಕಲಾಗ್ತಾ ಇದೆಯಾ? ಈ ರೀತಿಯಾಗಿ ವಿವಿಧ ಆಯಾಮಗಳಲ್ಲಿ ಪ್ರಶ್ನೆಗಳು ಮೂಡ್ತಾ ಇದೆ. ಒಟ್ಟಾರೆಯಾಗಿ 2028ರ ಚುನಾವಣೆಗೆ ಗೆಲುವಿನ ಸಮೀಕ್ಷಾ ವರದಿ ಈಗ ರೆಡಿಯಾಗಿದೆ. ರಾಜ್ಯ ಕಾಂಗ್ರೆಸ್ ಅಂತ ಬಂದಾಗ ಈಗಾಗಲೇ ಸಾಕಷ್ಟು ಗೊಂದಲಗಳಿದೆ, ಆಂತರಿಕ ಕಚ್ಚಾಟಗಳು ಇದೆ. ಈ ನಡುವೆ ನಾಯಕತ್ವ ಬದಲಾವಣೆ ಒಂದು ರೀತಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಇನ್ನೊಂದು ಕಡೆ ಈಗ 2028ರ ಚುನಾವಣೆಯ ಸದ್ದು ಕೇಳಿ ಬರ್ತಾ ಇದೆ. ಹಾಗಾದ್ರೆ ಸಮೀಕ್ಷಾ ವರದಿ ಏನ್ ಹೇಳ್ತಾ ಇದೆ? ಸಮೀಕ್ಷಾ ವರದಿಯನ್ನ ಈಗ ತೆಗೆದಿದ್ದು ಯಾರು? ಆ ಸಮೀಕ್ಷೆಯನ್ನ ಮಾಡಿದವರು ಯಾರು? ಅದರಲ್ಲಿ ಇರುವಂತ ವಿಚಾರಗಳು ಏನು ಅನ್ನೋದು ಬಹಳಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಜಪ್ಪ ಸುತ್ತೂರು ದೂರವಾಣಿ ಸಂಪರ್ಕದಲ್ಲಿ. ರಾಜಪ್ಪ, 2028ರ ಚುನಾವಣೆಗೆ ಗೆಲುವಿನ ಸಮೀಕ್ಷಾ ವರದಿ ರೆಡಿಯಾಗಿದೆ ಅಂತ ಹೇಳಿದ್ರೆ, ಆ ಒಂದು ರಿಪೋರ್ಟ್ ಅನ್ನ ತೆಗೆದಿದ್ಯಾರು? ಆ ರಿಪೋರ್ಟ್ ನಲ್ಲಿ ಏನೆಲ್ಲ ಅಂಶಗಳು ಉಲ್ಲೇಖ ಆಗಿದೆ? ಇದರ ಹಿಂದಿನ ಮರ್ಮ ಏನು? ದಿವ್ಯದಾಸ್, ಈ ಒಂದು ಏನು ರಾಜ್ಯ ಸರ್ಕಾರಕ್ಕೆ 3 ವರ್ಷ ಭರ್ತಿ ಆಗ್ತಾ ಇದೆ. ಇನ್ನು ಮುಂದಿನ ದಿನಗಳಲ್ಲಿ ಇನ್ನು 2 ವರ್ಷಗಳ ಕಾಲ ಚುನಾವಣಾ ಪರ್ವ ವರ್ಷ ಆಗಿದೆ. ಹಾಗಾಗಿ ಈಗಾಗಲೇ ಚುನಾವಣೆಯ ತಯಾರಿ ಮಾಡ್ಕೊಳ್ಳುವಂತ ಒಂದು ಪ್ರಕ್ರಿಯೆಯಲ್ಲಿ ಕೆಲವರು ಇದ್ದಾರೆ. ಆದ್ರೆ ಕೆಪಿಸಿಸಿಯಿಂದ ಇನ್ನೂ ಸಹ ಈ ಒಂದು ಚುನಾವಣೆ ತಯಾರಿ ನಡೆದಿಲ್ಲ. ಯಾಕಂತಂದ್ರೆ ಕೆಪಿಸಿಸಿ ಅಧ್ಯಕ್ಷರು ಯಾರು ಅನ್ನೋದೇ ವಿಷಯದಲ್ಲಿ ಇನ್ನೂ ಸಹ ಗೊಂದಲ ಇರೋ ಕಾರಣಕ್ಕೋಸ್ಕರ ಈ ಒಂದು ವಿಚಾರದಲ್ಲಿ ಒಂದಷ್ಟು ಇನ್ನೂ ಸಹ ಚರ್ಚೆ ನಡೀತಾರೆ. ಆದ್ರೆ ಕೆಪಿಸಿಸಿ ಅಧ್ಯಕ್ಷ ಗಾದಿ ಮೇಲೆ ಆಕಾಂಕ್ಷೆ ಇರುವಂತಹ ಅಂದ್ರೆ ಸತೀಶ್ ಜಾರಕಿಹೊಳಿ ಅವರು ಅಥವಾ ಅವರ ಒಂದು ಸಂಸ್ಥೆಯಿಂದ, ಅವರು ಒಂದು ಏಜೆನ್ಸಿಯಿಂದ ಅಥವಾ ಏನಂತಾರೆ ಅನಾಲಿಟಿಕಾ ಅಂತ ಅನ್ನೋ ಒಂದು ಸಂಸ್ಥೆಯಿಂದ ಅವರು ಈ ಒಂದು ಸರ್ವೆಯನ್ನ ಕಂಡಕ್ಟ್ ಮಾಡಿದ್ದಾರೆ. ಇಡೀ ರಾಜ್ಯದ ಸರ್ವೆನ ಕಂಡಕ್ಟ್ ಮಾಡಿ ಅದು 224 ಕಾನ್ಸ್ಟಿಟ್ಯೂನ್ಸಿ 224 ಕ್ಷೇತ್ರಗಳಲ್ಲೂ ಸಹ ಸರ್ವೆಯನ್ನ ಮಾಡಲಾಗಿದೆ. ಆ ಒಂದು ಕ್ಷೇತ್ರಗಳಲ್ಲಿ ವಿಶೇಷವಾಗಿ ಕಾಂಗ್ರೆಸ್ ಇರುವಂತಹ ಶಾಸಕರು ಸುಮಾರು 139 ಜನ ಶಾಸಕರು ಏನಿದ್ದಾರೆ. ಆ ಕ್ಷೇತ್ರಗಳಲ್ಲಿ ಮುಂದಿನ ಚುನಾವಣೆಯಲ್ಲಿ 2028ರ ಚುನಾವಣೆಯಲ್ಲಿ ಯಾರು ಗೆಲ್ಲುತ್ತಾರೆ, ಯಾರು ಸೋಲ್ತಾರೆ ಅಂತ ಅನ್ನೋ ಬಗ್ಗೆ ಒಂದು ಸರ್ವೆಯನ್ನ ಕಂಡಕ್ಟ್ ಮಾಡಲಾಗಿದೆ. ಆ ಸರ್ವೆಗೆ ಹಲವಾರು ಮಾನದಂಡಗಳನ್ನು ಇಟ್ಕೊಳ್ಳಲಾಗಿದೆ. ಶಾಸಕರ ಏನು ಪರ್ಫಾರ್ಮೆನ್ಸ್ ಯಾವ ತರ ಇದೆ, ಶಾಸಕರು ಸಾರ್ವಜನಿಕರ ನಡುವೆ ಯಾವ ತರ ಹೊಂದಾಣಿಕೆ ಇದೆ, ಕ್ಷೇತ್ರದಲ್ಲಿ ಪಕ್ಷದ ಕಾರ್ಯಕ್ರಮಗಳು ಯಾವ ತರ ಇಂಪ್ಲಿಮೆಂಟ್ ಆಗ್ತಾ ಇದೆ, ಸಂಘಟನೆ ಯಾವ ತರ ಇದೆ, ಮುಂದಿನ ದಿನಗಳಲ್ಲಿ ಸಂಘಟನೆ ಹಂತದಲ್ಲಿ ಏನೆಲ್ಲ ಬದಲಾವಣೆ ಮಾಡ್ಕೋಬೇಕಾಗಿದೆ, ಶಾಸಕರಲ್ಲಿ ಇರುವಂತ ಏನೇನು ಕೊರತೆಗಳಿವೆ, ಶಾಸಕರು ಸಾರ್ವಜನಿಕರು ಸಿಗ್ತಾರಾ ಅಥವಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದಲ್ಲಿ ಯಾವ ಮಟ್ಟದಲ್ಲಿ ಆಗಿದೆ, ಈ ಎಲ್ಲಾ ವಿಷಯಗಳನ್ನ ಇಟ್ಕೊಂಡು ಸುಮಾರು 50ಕ್ಕೂ ಹೆಚ್ಚು ಪ್ರಶ್ನೆಗಳನ್ನ ಮುಂದಿಟ್ಕೊಂಡು ಪ್ರಶ್ನಾವಳಿ ರೂಪದಲ್ಲಿ ಅಥವಾ ಸಾರ್ವಜನಿಕರ ಅಭಿಪ್ರಾಯವನ್ನು ಸಂಗ್ರಹ ಮಾಡಲಾಗಿದೆ. ಈ ಒಂದು ಸ್ಫೋಟಕ ವರದಿ ಈಗ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ಗೆ ತಲುಪಿದೆ. ಆ ಒಂದು ವರದಿನಲ್ಲಿ ಈಗ ಹಾಲಿ ಇರುವಂತ ಶಾಸಕರಲ್ಲಿ ಬಹುತೇಕ ಸುಮಾರು 30ರಿಂದ 40 ಜನ ಶಾಸಕರು ಸೋಲ್ತಾರೆ ಅಂತ ಒಂದು ವರದಿ ಇದೆ. ಹಾಲಿ ಮೊದಲನೇ ಬಾರಿ ಗೆದ್ದಿರುವಂತ ಸುಮಾರು 30 ಜನ ಶಾಸಕರು, ಸುಮಾರು 15 ಜನ ಶಾಸಕರು ಸೋಲ್ಬಹುದು ಅಂತ ಒಂದು ವರದಿ ಇದೆ. ಹಾಲಿ ಸಚಿವರಾಗಿರೋರು ಸಹ ಸುಮಾರು 8ರಿಂದ 10 ಜನ ಸೋಲುವಂತ ಸಾಧ್ಯತೆ ಇದೆ ಕ್ಷೇತ್ರಗಳಲ್ಲಿ ಅಂತ ವರದಿ ಇದೆ. ಮತ್ತು ಇನ್ಕ್ಲೂಡಿಂಗ್ ಬಿಜೆಪಿ ಮತ್ತು ಜೆಡಿಎಸ್ ಇಂದ ಏನು ಕಾಂಗ್ರೆಸ್ಗೆ ವಲಸೆ ಬಂದಿದ್ದಾರಲ್ಲ, ಆ ವಲಸೆ ಬಂದಿರುವಂತ ಶಾಸಕರಲ್ಲಿ ಬಹುತೇಕ ಸುಮಾರು 15ರಿಂದ 20 ಜನ ಶಾಸಕರು ವಾಪಸ್ ತಮ್ಮ ಮಾತೃ ಪಕ್ಷಕ್ಕೆ ಹೋಗ್ತಾರೆ ಅಂತ ಮಾಹಿತಿ ಇದೆ. ಈ ಎಲ್ಲಾ ಸ್ಫೋಟಕ ವರದಿ ನೀವು ಆಧಾರವಾಗಿ ಇಟ್ಕೊಂಡಿದ್ದೆ. ಅದರಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಗೆದ್ದಿರುವಂತ 139 ಜನರಲ್ಲಿ ಬಹುತೇಕರು ಯಾರು ಸಹ ಉಳಿಯುವಂತ ಸಾಧ್ಯತೆ ಕಡಿಮೆ.
ಹೀಗಾಗಿ ಇಂತಹ ಒಂದು ಸ್ಫೋಟಕ ವರದಿಯನ್ನು ಮುಂದಿಟ್ಕೊಂಡು ಪಕ್ಷ ಹೈಕಮಾಂಡ್ಗೆ ವರದಿಯನ್ನು ಸಲ್ಲಿಸಿರುವಂತಹ ಸತೀಶ್ ಜಾರಕಿಹೊಳಿ ಇದಕ್ಕೆ ಪರ್ಯಾಯವಾಗಿ ನಾವು ಏನೆಲ್ಲ ಕಾರ್ಯಕ್ರಮಗಳು ರೂಪಿಸಬೇಕು ಅನ್ನೋ ಬಗ್ಗೆನೂ ಸಹ ಒಂದಷ್ಟು ಚಿಂತನೆಗಳನ್ನ ನಡೆಸಿ ಆ ಒಂದು ವರದಿಯನ್ನು ಸರ್ಕಾರಕ್ಕೆ ಹೈಕಮಾಂಡ್ಗೆ ಸಲ್ಲಿಸಿದ್ದಾರೆ. ಈಗ ಹಾಲಿ ಇರುವಂತಹದ್ರಲ್ಲಿ ಸುಮಾರು 25ಕ್ಕೂ ಹೆಚ್ಚು ಜನ ಹಿರಿಯ ಶಾಸಕರಿದ್ದಾರೆ. ಟಿ ಬಿ ಜಯಚಂದ್ರ, ಎಚ್ ಕೆ ಪಾಟೀಲ್ ಸೇರಿದಂತೆ ಸಚಿವ ಎಸ್ ಟಿ ಮಹದೇವಪ್ಪ, ಇನ್ಕ್ಲೂಡಿಂಗ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸಹ ಮುಂದಿನ ತಿಂಗಳು ಚುನಾವಣೆಗೆ ಸ್ಪರ್ಧಿಸೋದಿಲ್ಲ ಅಂತ ಕಾರಣಕ್ಕೋಸ್ಕರ ಎಂ.ಎ. ಪಾಟೀಲ್ ಇರ್ಬೋದು, ಎಚ್ ಕೆ ಪಾಟೀಲ್ ಇರ್ಬೋದು, ಎಸ್.ಆರ್. ಪಾಟೀಲ್ ಇರ್ಬೋದು, ಈ ತರ ಹಲವಾರು ಜನ ಹಿರಿಯ ಶಾಸಕರಿದ್ದಾರೆ. ಅವ್ರಿಗೆ ಮುಂದಿನ ತಿಂಗಳು ಟಿಕೆಟ್ ಕೊಡೋ ಸಾಧ್ಯತೆ ಇಲ್ಲ. ಯಾಕಂದ್ರೆ ಅವ್ರಿಗೆ ಸುಮಾರು 75, 76, 78 ಕೆಲವರು ಓಡಾಡ್ಲಿಕ್ಕೆ ಆಗೋದಿಲ್ಲ. ಅಂತವ್ರಿಗೆಲ್ಲ ಅಂತ ಟಿಕೆಟ್ ಕೊಡ್ಲಿಕ್ಕೆ ನಿರಾಕರಣೆ ಮಾಡಬಹುದು. ಅವರು ಸಹ ಗೆಲುವಿನ ಸಾಧ್ಯತೆ ಬಹುತೇಕ ಕಡಿಮೆ ಇದೆ ಅನ್ನೋದು. ಮತ್ತು ಆಲ್ಟರ್ನೇಟಿವ್ ಇರುವಂತ ಮಾಡಬೇಕಾದ ಕ್ಷೇತ್ರಗಳು ಸುಮಾರು 60ಕ್ಕೂ ಹೆಚ್ಚು ಜನ, 50ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಆಲ್ಟರ್ನೇಟಿವ್ ಅಭ್ಯರ್ಥಿಗಳನ್ನ ಹುಡುಕುವಂತ ಅನಿವಾರ್ಯತೆ ಇದೆ. ಹಾಗಾಗಿ ಇನ್ನು 2 ವರ್ಷಗಳ ಮುಂಚೆನೆ ನಾವು ಪೂರ್ಣ ಪ್ರಮಾಣದಲ್ಲಿ ತಯಾರಿ ಮಾಡಿಕೊಂಡಿದ್ದೆ ಆದಲ್ಲಿ ಈ ಕ್ಷೇತ್ರಗಳಿಗೆ ಪರ್ಯಾಯವಾಗಿ ಅಭ್ಯರ್ಥಿಯನ್ನ ಆಯ್ಕೆ ಮಾಡಬಹುದು ಮತ್ತು ಆ ಮೂಲಕ ನಮ್ಮ ಪಕ್ಷ 2028ಕ್ಕೆ ಹೆಚ್ಚಿನ ಸ್ಥಾನಗಳನ್ನು ಗೆಲ್ಲಲಿಕ್ಕೆ ಅವಕಾಶ ಆಗುತ್ತೆ ಅನ್ನೋ ಒಂದು ವರದಿಯನ್ನ ಪಕ್ಷದ ವರಿಷ್ಠರಿಗೆ ಸಲ್ಲಿಕೆ ಮಾಡಿದ್ದಾರೆ. ಹೀಗಾಗಿ ಈ ವರದಿಯನ್ನು ನೋಡಿರುವಂತಹ ಪಕ್ಷದ ವರಿಷ್ಠರು ಏನೆಲ್ಲ ಮಾಡಬೇಕು ಅನ್ನೋ ಬಗ್ಗೆ ಚಿಂತನೆಯಲ್ಲಿ ಇದ್ದಾರೆ. ಆದ್ರೆ ಪಕ್ಷ ಈಗಾಗಲೇ ಗೊಂದಲದಲ್ಲಿದೆ. ಮುಖ್ಯಮಂತ್ರಿಗಳು ಯಾರಾಗಬೇಕು, ಅಧಿಕಾರ ಹಂಚಿಕೆ ಸೂತ್ರ ಏನ್ ಮಾಡಬೇಕು, ಸಚಿವ ಸಂಪುಟ ಪುನರ್ರಚನೆ ಯಾವ ತರ ಮಾಡಬೇಕು ಅನ್ನೋ ಗೊಂದಲದಲ್ಲಿರುವಂತಹ ವರಿಷ್ಠರಿಗೆ ಕೆಪಿಸಿಸಿ ಅಧ್ಯಕ್ಷರಾಗಿರುವಂತಹ ಡಿ.ಕೆ ಶಿವಕುಮಾರ್ ಅಧಿಕಾರ ಪಡಿಬೇಕು ಅಂತ ಹಂತದಲ್ಲಿದ್ದಾರೆ. ಪಕ್ಷ ಸಂಘಟನೆ ಮಾಡಬೇಕು ಅನ್ನೋದಾಗ್ಲಿ ಅಥವಾ ಮುಂಬರುವಂತ ಚುನಾವಣೆಗೆ ಏನ್ ಮಾಡಬೇಕು ಅಂತ ಬಗ್ಗೆ ಯಾರು ಸಹ ತಲೆ ಕೆಡಿಸ್ಕೊಂಡಿಲ್ಲ. ಈಗಾಗಲೇ ಬಿಜೆಪಿ ಮತ್ತು ಜೆಡಿಎಸ್ ಅವರು ಆಗಲೇ ಸಾಕಷ್ಟು ತಯಾರಿಯನ್ನ ಮಾಡಿಕೊಂಡು ಸಂಘಟನಾ ಪರ್ವ ಮಾಡ್ಕೊಳ್ಳುವಂತದ್ದು ಇರ್ಬೋದು, ಅಭ್ಯರ್ಥಿಗಳ ಆಯ್ಕೆ ಇರ್ಬೋದು, ಕ್ಷೇತ್ರಗಳಲ್ಲಿ ಸಂಘಟನೆ ಮಾಡೋದಿರ್ಬೋದು, ಇನ್ನಷ್ಟು ಪಕ್ಷಕ್ಕೆ ಶಕ್ತಿ ತುಂಬಾ ಕೆಲಸವನ್ನ ಜೆಡಿಎಸ್ ಮತ್ತು ಬಿಜೆಪಿ ಅವರು ಮಾಡ್ತಾ ಇದ್ದಾರೆ. ಆದ್ರೆ ಕಾಂಗ್ರೆಸ್ ಇನ್ನೂ ಸಹ ಆರಂಭವಾಗಿಲ್ಲ ಅಂತ ಆತಂಕವನ್ನ ಸಚಿವ ಸತೀಶ್ ಜಾರಕಿಹೊಳಿ ಸೇರಿದಂತೆ ಹಲವಾರು ನಾಯಕರು ಮುಖ್ಯಮಂತ್ರಿ ಮುಂದೆ ವ್ಯಕ್ತಪಡಿಸಿದ್ದಾರೆ. ಡಿ.ಕೆ ಶಿವಕುಮಾರ್ ಮುಂದೆನೂ ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ಡಿ.ಕೆ ಶಿವಕುಮಾರ್ ಇದ್ರ ಬಗ್ಗೆ ತಲೆಯನ್ನು ಕೆಡಿಸ್ಕೊಳ್ತಾ ಇಲ್ಲ. ಹಾಗಾಗಿ ಸತೀಶ್ ಜಾರಕಿಹೊಳಿ ಈ ಒಂದು ವಿಷಯದಲ್ಲಿ ಆದಷ್ಟು ಶೀಘ್ರವಾಗಿ ಕೆಪಿಸಿ ಅಧ್ಯಕ್ಷ ಸ್ಥಾನವನ್ನ ನೇಮಕಾತಿ ಮಾಡಬೇಕು ಅಥವಾ ಕೆಪಿಸಿ ಅಧ್ಯಕ್ಷ ಸ್ಥಾನವನ್ನು ಭರ್ತಿ ಮಾಡಬೇಕು ಡಿ.ಕೆ ಶಿವಕುಮಾರ್ ಅವರಿಂದ, ಅಥವಾ ಪರ್ಯಾಯವಾಗಿ ಸಂಘಟನೆಯಲ್ಲಿ ಇನ್ನಷ್ಟು ಹೆಚ್ಚಿನ ನಾವು ಸಂಘಟನೆ ತೊಡಗೊಳ್ಳಬೇಕು ಅಂತ ಒಂದು ವರದಿಯನ್ನು ಸಹ ಅವ್ರು ನೀಡಿದ್ದಾರೆ. ಹೀಗಾಗಿ ಪಕ್ಷದ ವರಿಷ್ಠರು ಯಾವ ವಿಷಯಕ್ಕೆ ತಲೆ ಕೆಡಿಸ್ಕೊಳ್ತಾರೆ ಅಂತ ಅನ್ನೋದು ಗೊತ್ತಾಗ್ತಾ ಇಲ್ಲ ಇನ್ನೂ ಸಹ. ಯಾಕಂತಂದ್ರೆ ಅವ್ರಿಗೆ ಅಧಿಕಾರ ಹಂಚಿಕೆ ಸೂತ್ರ ಪಕ್ಷದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಬೇರೆ ಬೇರೆ ಚುನಾವಣೆಗಳ ಬಿಸಿಯಾಗಿರುವ ಕಾರಣಕ್ಕೋಸ್ಕರ ಈ ಒಂದು ವಿಷಯ ಬಗ್ಗೆ ಹೆಚ್ಚು ತಲೆಯನ್ನು ಕೆಡಿಸ್ಕೊಂಡಿಲ್ಲ. ಆದ್ರೂ ಸಹ ಪರ್ಯಾಯವಾಗಿ ಸತೀಶ್ ಜಾರಕಿಹೊಳಿ ಮುಂದಾಳತ್ವ ವಹಿಸಿಕೊಂಡು ಯಾವೆಲ್ಲ ಕ್ಷೇತ್ರಗಳಿಗೆ ಪರ್ಯಾಯ ಅಭ್ಯರ್ಥಿಗಳನ್ನ ಎಲ್ಲೆಲ್ಲಿ ಹುಡುಕಬಹುದು, ಎಷ್ಟು ಜನ ಪರ್ಯಾಯ ಅಭ್ಯರ್ಥಿಗಳು ಸಿಗ್ತಾರೆ, ಒಂದ್ ವೇಳೆ ಯಾರೆಲ್ಲ ಪಕ್ಷವನ್ನು ತೊರೆದು ಬೇರೆ ಪಕ್ಷಕ್ಕೆ ಹೋಗಿದ್ದೆ ಅದರಲ್ಲಿ ಅವ್ರಿಗೆ ಕೌಂಟರ್ ಆಗಿರುವಂತಹ ಅಭ್ಯರ್ಥಿಗಳಿಗೆ ಎಲ್ಲಿ ಮಾಡಬೇಕು ಅನ್ನೋದು, ಮತ್ತು ಹಾಲಿ ಹಿರಿಯ ಶಾಸಕರು, ಹಿರಿಯ ನಾಯಕರು ಏನಿದ್ದಾರೆ ಅವ್ರ ಕ್ಷೇತ್ರಗಳಿಗೆ ಪರ್ಯಾಯ ಅಭ್ಯರ್ಥಿಗಳಿಗೆ ಯಾರಾಗಿರ್ಬೇಕು ಅನ್ನೋ ಬಗ್ಗೆನೂ ಸಹ ಒಂದಷ್ಟು ಸಮೀಕ್ಷೆಗಳನ್ನು ನಡೆಸಿ ಒಂದು ವರದಿಗಳನ್ನು ಅವರು ಸಹ ತಯಾರು ಮಾಡಿ ಇಟ್ಕೊಂಡಿದ್ದಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಸತೀಶ್ ಜಾರಕಿಹೊಳಿ ಅವರು ಕೆಪಿಸಿಸಿ ಅಧ್ಯಕ್ಷರಾಗ್ತಾರೆ ಅಂತ ಅನ್ನೋ ವಿಶ್ವಾಸ ಅವರಲ್ಲಿ ಇದೆ. ಕೆಪಿಸಿಸಿ ಅಧ್ಯಕ್ಷರಾಗಿ ನನಗೆ ಜವಾಬ್ದಾರಿ ಕೊಟ್ಟಿದ್ದೆ, ಅದಲ್ಲಿ 2028 ಗೆಲ್ಲಲಿಕ್ಕೆ ನಾನು ಏನನ್ನ ಮಾಡಬಹುದು ಅಂತ ಬಗ್ಗೆ ಒಂದಷ್ಟು ಪ್ಲಾನ್ ಆಫ್ ಆಕ್ಷನ್ ಸತೀಶ್ ಜಾರಕಿಹೊಳಿ ಸೇರಿದಂತೆ ಅವರು ಟೀಮ್ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಇದೊಂದು ದೊಡ್ಡ ಮಟ್ಟದ ಚರ್ಚೆ ಆಗುವಂತ ಒಂದು ವಿಚಾರ. ಯಾಕಂತಂದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ 132 ಜನ ಅತ್ಯಂತ ಹೆಚ್ಚಿನ ಬಹುಮತವನ್ನು ಕೊಟ್ಟು ಗ್ಯಾರಂಟಿನ ಕೊಟ್ಟು ಗೆದ್ದಿರೋ ಪಕ್ಷ ಮುಂಬರುವಂತ ಚುನಾವಣೆಯಲ್ಲಿ ಮಕಾಡೆ ಮಲ್ಕೋತದೆ ಅಂತ ಒಂದು ವರದಿ ಇದೆ. ನಿಜಕ್ಕೂ ಕಾಂಗ್ರೆಸ್ ಪಕ್ಷವನ್ನ ಸರ್ಕಾರವನ್ನ ಶೇಕ್ ಮಾಡಿಟ್ಟಿದೆ. ಆದ್ರೆ ಇದು ಡಿ.ಕೆ ಶಿವಕುಮಾರ್ಗಾಗ್ಲಿ, ಸಿಎಂ ಸಿದ್ದರಾಮಯ್ಯಗಾಗ್ಲಿ ಅಥವಾ ಬೇರೆ ಪಕ್ಷದ ವರಿಷ್ಠರಿಗಾಗ್ಲಿ ಯಾವ್ದು ತಲೆ ಕೆಡಿಸ್ಕೊಂಡು ಅವಶ್ಯಕತೆ ಇಲ್ಲ. ಯಾಕಂದ್ರೆ ಅವ್ರಿಗೆ 2028 ಬರೋ ತನಕನೂ ಆ ಒಂದು ಏನು ಸಮಸ್ಯೆ ಎದುರಾಗೋ ತನಕನೂ ಸಹ ಇನ್ನೂ ಅದ್ರ ಬಗ್ಗೆ ಅರಿವಿಗೆ ಬಂದಿಲ್ಲ ಅಂತ ಅನ್ನೋದು ಈಗಿರುವಂತ ಮಾಹಿತಿ. ಹಾಗಾಗಿ ಈ ಎಲ್ಲದ್ರ ಬಗ್ಗೆನೂ ಸಹ ಮುಂದಿನ ದಿನಗಳಲ್ಲಿ ನಾಯಕತ್ವ ವಹಿಸಿಕೊಳ್ಳುವವರು ಅಥವಾ ಮುಂದಿನ ದಿನಗಳಲ್ಲಿ ಸರ್ಕಾರವನ್ನು ರಚಿಸಬೇಕಾದವರು ಮುಖ್ಯಮಂತ್ರಿ ಆಕಾಂಕ್ಷಿ ಆಗಿರೋರು ತಲೆ ಕೆಡಿಸ್ಕೊಳ್ತಾರೆ. ಹಣವನ್ನ ಹೂಡಿಕೆ ಮಾಡ್ಬೇಕಾಗತ್ತೆ, ಅದಕ್ಕೆಲ್ಲ ಇನ್ವೆಸ್ಟ್ ಮಾಡ್ಬೇಕಾಗತ್ತೆ. ಪ್ರತಿಯೊಂದು ಕ್ಷೇತ್ರಕ್ಕೆ ಕನಿಷ್ಠ 15ರಿಂದ 20 ಕೋಟಿ ರೂಪಾಯಿ ಇನ್ವೆಸ್ಟ್ ಮಾಡ್ಬೇಕಾಗತ್ತೆ. ಅಭ್ಯರ್ಥಿಯನ್ನು ತಯಾರು ಮಾಡ್ಬೇಕಾಗತ್ತೆ, ಈಗಲಿಂದ ಪಕ್ಷ ಸಂಘಟನೆ ಮಾಡ್ಬೇಕಾಗತ್ತೆ. ಅದಕ್ಕೆಲ್ಲಕ್ಕೂ ಒಂದೊಂದು ಕ್ಷೇತ್ರಕ್ಕೆ ಸುಮಾರು 30ರಿಂದ 50 ಕೋಟಿ ಬೇಕಾಗಬಹುದು ಅಂತ ಅಂದಾಜು ಲೆಕ್ಕ ಇಟ್ಕೊಂಡಿದ್ದಾರೆ. ಸುಮಾರು ಅಪ್ರಾಕ್ಸಿಮೇಟ್ಲಿ 2.5ರಿಂದ 3,000 ಕೋಟಿ ರೂಪಾಯಿ ಖರ್ಚಾಗತ್ತೆ. ಈ ಇಷ್ಟು ಹಣವನ್ನ ಸಂಗ್ರಹ ಮಾಡಿಕೊಂಡು ಖರ್ಚು ಮಾಡುವ ಶಕ್ತಿ ಯಾರಿಗಿದೆ ಅಂತ ಪ್ರಶ್ನೆ ಸಹ ಬರುತ್ತದೆ. ಆವಾಗ ನಾಯಕತ್ವದ ವಿಚಾರ ಬರ್ತದೆ. ಹೀಗಾಗಿ ಈ ಎಲ್ಲಾ ವಿಷಯಗಳನ್ನು ನಾವು ಸಮಗ್ರವಾಗಿ ಪರಿಶೀಲನೆ ನಡೆಸಿದ್ದೆ. ಅದಲ್ಲಿ 1-2-3 ಜನ ಹೆಸರು ಕೇಳಿ ಬರ್ತಾರೆ. ಅದ್ರಲ್ಲಿ ಸತೀಶ್ ಜಾರಕಿಹೊಳಿ ಒಬ್ರು ಇರ್ಬೋದು ಅಥವಾ ಪರಮೇಶ್ವರ್ ಒಬ್ರು ಇರ್ಬೋದು, ಮತ್ತ ಕೆಲವು ಎಂ.ಬಿ. ಪಾಟೀಲ್ ಅಂತಹ ಬೇರೆ ಹೆಸರುಗಳನ್ನ ಕೇಳಿ ಬರ್ತಾ ಇದೆ. ಆದ್ರೆ ಸತೀಶ್ ಜಾರಕಿಹೊಳಿ ಅವರು ಮುಂಚೂಣಿಯಲ್ಲಿ ಇದ್ದಾರೆ. ನನಗೆ ಅವಕಾಶವನ್ನ ಕೊಡಿ, 2028ಕ್ಕೆ ಪಕ್ಷವನ್ನ ನಾನು ಸಂಘಟನೆ ಮಾಡಿ ಸರ್ಕಾರವನ್ನ ರಚಿಸ್ತೇನೆ ಅಥವಾ ಪಕ್ಷವನ್ನ ಅಧಿಕಾರಕ್ಕೆ ತರುವಂತ ಶಕ್ತಿ ನನಗಲ್ಲಿ ಇದೆ, ನನಗೆ ಈಗಲೇ ಅವಕಾಶ ಕೊಟ್ಟಿದ್ದಲ್ಲಿ ಪಕ್ಷ ಸಂಘಟನೆ ಮಾಡ್ಕೊಂಡು ಚುನಾವಣೆಗೆ ಸಿದ್ಧತೆಯನ್ನು ಮಾಡ್ಕೊಳ್ತೀವಿ ಅಂತ ಸಂದೇಶವನ್ನು ಕೊಡ್ತಾ ಇದ್ದಾರೆ. ಪಕ್ಷದ ವರಿಷ್ಠರು ಎಲ್ಲವನ್ನ ಯಾವ ತರ ಪರಿಶೀಲನೆ ಮಾಡ್ತಾರೆ. ಯಾಕಂತಂದ್ರೆ
ಮೇ 16 ಒಳಗ ಅಥವಾ ಮೇ 20 ಒಳಗಾಗಿ ಈ ಸರ್ಕಾರಕ್ಕೆ 3 ವರ್ಷ ಭರ್ತಿ ಆಗ್ತಾ ಇದೆ. ಅದಾದ ನಂತರನು ಪಕ್ಷ ಸಂಘಟನೆಗೆ ಅವಕಾಶವನ್ನ ಕೊಡ್ತಾರಾ ಇಲ್ವಾ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ ದಿವ್ಯದಾಸ್. ಓಕೆ, ಥ್ಯಾಂಕ್ ಯು ರಾಜಪ್ಪ ನಿಮ್ಮೆಲ್ಲ ಮಾಹಿತಿಗಾಗಿ.